ಹಲೋ ನಮಸ್ಕಾರ ಸ್ನೇಹಿತರೆ. ಜಾನಕಿ ಅಮ್ಮಂಗೆ ಕಪಾಳು ಮೋಕ್ಷ ಮಾಡೇ ಬಿಟ್ಟು ಅಜ್ಜಿ ಎಂಟ್ರಿ ಆಗೇ ಹೋಯಿತು. ಹಾಗಿದ್ರೆ ಅಜ್ಜಿಯ ಎಂಟ್ರಿಯ ಜೊತೆಗೆ ಕತೆಗೆ ಮಹಾ ತಿರುವು ಏನಪ್ಪ ಆಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ, ಚಾರು ಎಲ್ಲರೂ ಕೂಡ ಏನೋ ಇಲ್ಲಿ ಈಸಿಯಾಗಿ ಬಂದು ಸೇರ್ಕೊಂಡ್ವಿ, ಆದರೆ ಅಷ್ಟು ಸುಲಭಕ್ಕೆ ಹೊರಗಡೆ ಹೋಗೋಕ್ಕಾಗೋದಿಲ್ಲ, ತುಂಬಾ ಕಷ್ಟ ಆಗತ್ತೆ. ಕೆಲವೊಮ್ಮೆ ನಮ್ಮ ಮುಖವಾಡನ ಕಳ್ಚಿಡೋ ಸಮಯ ಬಂದರೆ ಅದನ್ನು ಕೂಡ ಧೈರ್ಯವಾಗಿ ಎದುರಿಸ್ಬೇಕಾಗತ್ತೆ ಅಂತ ಚಾರು ಹತ್ರ ಹೇಳ್ತಾರೆ. ತದನಂತರ ಆದರೆ ಇಲ್ಲಿ ರುಕ್ಮಿಣಿಗೆ ಮಾತ್ರ ತುಂಬ ಬೇಜಾರು ಮಾಡಿಕೊಂಡು ಕುತ್ಕೊಂಡಿದ್ದಾಳೆ ಟೆರೆಸ್ ಮೇಲೆ. ಅಲ್ಲಿಗೆ ಜಾನಕಿ ಅಮ್ಮ ಹಾಗೆ ಚಾರು ಇಬ್ಬರು ಕೂಡ ಬರ್ತಾರೆ. ಇಬ್ಬರು ಕೂಡ ಬಂದಿದ್ದೆ, ಏನಿದು, ಯಾಕೆ ರೀತಿ ಸಪ್ಪಗಿದೆಯಾ, ಯಾವಾಗಲೂ ಕೂಡ ಇದೇ ರೀತಿ ಇರ್ತೀಯಲ್ಲ, ನೋಡಿ ಅಜ್ಜ ಅತ್ತೆ, ನಿಮ್ಮ ಎರಡನೇ ಸೊಸೆಗೆ ನಿಜ ಹೇಳಬೇಕು ಅಂದರೆ ನಾವಿಲ್ಲಿ ಬಂದಿರೋದೇ ಇಷ್ಟ ಇಲ್ಲ ಅನಿಸುತ್ತೆ. ಯಾವಾಗಲೂ ಕೂಡ ಹೀಗೆ ಇರ್ತಾಳೆ. ನಾವು ನೋಡಿದ್ರೆ ಇವಳನ್ನು ಕರ್ಕೊಂಡು ಹೋಗಬೇಕು, ನಮ್ಮ ಕಿಟ್ಟಿ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ಸೊಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಮಾಡ್ಕೋಬೇಕು ಅಂತ. ಆದರೆ ಇವಳು ನೋಡಿದ್ರೆ ಸಪ್ಪಗೆ ಇರ್ತಾಳಲ್ಲ ಯಾವಾಗಲೂ ಅಂತ ಚಾರು ಹೇಳ್ತಿದ್ರೆ, ನೋಡು ರುಕ್ಮಿಣಿ, ನಿನ್ನನ್ನು ನೋಡಿ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ನೀನು ನೋಡಿದ ಮೇಲೆ ನಾನು ತುಂಬಾ ಖುಷಿ ಆಗಿಬಿಟ್ಟೆ. ನನ್ನ ಮಗನ ಹೆಂಡತಿ ಆಗೋಳು ನೀನು, ನಮ್ಮ ಮನೆಗೆ ಮಗಳಾಗಿ ಬರ್ತೀಯ, ಏನು ಯೋಚನೆ ಮಾಡಬೇಡ ಮಗಳೇ, ಎಲ್ಲ ಕೂಡ ಒಳ್ಳೇದಾಗುತ್ತೆ ಅಂದಾಗ, ಇಲ್ಲ ದಯವಿಟ್ಟು ಹೋಗಿಬಿಡಿ, ನನಗೆ ತುಂಬಾ ಬೇಜಾರಾಗ್ತದೆ, ನೀವು ಹೇಳ್ತಿದ್ದೀರ ನಾನು ಖುಷಿಯಾಗಿಲ್ಲ ಅಂತ. ಹೀಗೆ ಖುಷಿಯಾಗಿರಲಿ, ನನ್ನ ಅಪ್ಪ ಅಮ್ಮ ನನಗೆ ಬುದ್ಧಿ ಬಂದು ಅವರು ಮಡಿಲಲ್ಲಿ ಚೆನ್ನಾಗಿ ನಾನು ಇರಬೇಕು ಅಂತ ಅಂದ್ಕೊಳ್ಳೋದ್ರು ಒಳಗಡೆ ಅವ್ರು ನನ್ನನ್ನು ಬಿಟ್ಟು ಹೋಗ್ಬಿಟ್ರು. ಆದರೆ ನಂತರ ನನ್ನ ಜೀವನದಲ್ಲಿ ಯಾರೂ ಕೂಡ ನನ್ನ ಪ್ರೀತಿಸೋರು ಬರಲಿಲ್ಲ. ಕಿಟ್ಟಿನ ಪ್ರೀತಿಸ್ದೆ, ಅವ್ನ ಕೈನ ಹಿಡ್ಕೋಬೇಕು ಅಂದ್ಕೊಂಡೆ, ಆದರೆ ಅವ್ನು ನನ್ನ ಕೈ ಹಿಡ್ಕೊಳ್ಳಿಲ್ಲ. ಅದಾದ ನಂತರ ನನ್ನ ಸುತ್ತಮುತ್ತ ಇರೋ ಪ್ರಪಂಚದಲ್ಲಿ ನಾನು ಹೇಗೆ ಖುಷಿಯಾಗಿರಲಿ ಅವ್ರ ನಡುವೆ, ನನ್ನ ಖುಷಿನೇ ಇಲ್ಲ. ಆದರೆ ಇವಾಗ ನೀವು ಬಂದಿದ್ದೀರ, ಕಿಟ್ಟಿ ಕೂಡ ನನ್ನ ಜೊತೆ ಬಂದವನು, ಅವನು ಕೂಡ ದೂರ ಆಗಿಬಿಟ್ಟ. ನನ್ನಿಂದ ಬಂದವ್ರಿಗೆ ಯಾರಿಗೂ ಕೂಡ ಒಳ್ಳೇದಾಗೋದಿಲ್ಲ. ಅದೇ ಕಾರಣಕ್ಕೆ ಹೇಳ್ತಿದ್ದೀನಿ, ನೀವು ಕೂಡ ಹೋಗ್ಬಿಡಿ, ನಿಮಗೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ, ಅದಕ್ಕೋಸ್ಕರ ಅಷ್ಟೇ ಹೀಗಿರೋದು. ನಾನು ಖುಷಿಯಾಗಿಲ್ಲ ಅಂದರೆ ನೀವು ಬಂದಿರೋದು ನಂಗೆ ತುಂಬ ಖುಷಿ ಇದೆ, ಆದರೆ ಖುಷಿಯಾಗಿರೋಕೆ ನನ್ನ ಸುತ್ತಮುತ್ತ ಅವಕಾಶ ಇಲ್ವಲ್ಲ, ಅಂಥ ವಾತಾವರಣ ಇಲ್ವಲ್ಲ ಖುಷಿ ಪಡೋದಕ್ಕೆ ಅಂತ ಹೇಳ್ತಿದ್ದಾಳೆ ರುಕ್ಮಿಣಿ. ಏನಿದು ಪ್ರತಿ ಬಾರಿ ಹೋಗು 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 ಅಂತಾನೆ ಹೇಳ್ತೀಯಲ್ಲ ನೀನು, ನೋಡಿ ಅಂತ ಬಂದಾಗಿಂದ ಬರೀ ಇದನ್ನೇ ಹೇಳ್ತಾಳೆ. ಹಾಗಿದ್ರೆ ನಿನ್ನನ್ನು ಕರ್ಕೊಂಡು ಹೋಗದೆ ಹೋಗೋಕೆ ನಾವು ಬಂದಿದ್ದು, ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ, ಬಂದಿರೋದು ಯಾಕೆ, ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬಂದಮೇಲೆ ಕರ್ಕೊಂಡೇ ಹೋಗೋದು, ಬಿಟ್ಬಿಟ್ಟಂತೂ ಹೋಗೋದಿಲ್ಲ. ನಾವೇನಾದರೂ ನಿನ್ನ ಬಿಟ್ಬಿಟ್ಟು ಹೋದರೆ ಕಿಟ್ಟಿ ಸುಮ್ಮನೆ ಬಿಡ್ತಾನೆ ಅಂದ್ಕೊಂಡಿದ್ಯಾ ನಮ್ಮನ್ನ? ಖಂಡಿತವಾಗ್ಲೂ ಸುಮ್ಮನೆ ಬಿಡೋದಿಲ್ಲ. ಯಾಕೆ ನಮ್ಮ ರುಕ್ಕುನ ಕರ್ಕೊಂಡು ಬರಲಿಲ್ಲ ಅಂತ ಕೇಳ್ತಾನೆ ಅಂತ ಚಾರು ಹೇಳ್ತಿದ್ರೆ, ಈ ಕಡೆ ಜಾನಕಿ ಅಮ್ಮ ಕೂಡ, ಹೌದಮ್ಮ ನಿನ್ನನ್ನು ಕರ್ಕೊಂಡೇ ನಾವು ಇಲ್ಲಿಂದ ಹೋಗೋದು, ಬಂದಿದ್ದಾಗಿದೆ, ಕರ್ಕೊಂಡೇ ಹೋಗ್ತೀವಿ ಅಂತ ಹೇಳ್ತಾರೆ. ನಿನಗೆ ಗೊತ್ತಿದೆಯಾ, ನಮ್ಮ ಅತ್ತೆ ಎಂದೂ ಕೂಡ ಈ ರೀತಿ ಯಾವ ವಿಷಯನೂ ಧರಿಸಲಿಲ್ಲ, ಮನೆಯಿಂದ ಹೊರಗಡೆ ಬಂದವರಲ್ಲ, ಆದರೆ ಇವತ್ತು ಅಡುಗೆ ಭಟ್ರಾಗಿ ನಿನಗೋಸ್ಕರ ನಿನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಇಲ್ಲಿ ತನಕ ಬಂದಿದ್ದಾರೆ. ಅದರಲ್ಲೇ ತಿಳ್ಕೊ ಎಷ್ಟು ಪ್ರೀತಿ ಇದೆ, ನಿನ್ನನ್ನು ಕರ್ಕೊಂಡು ಹೋಗದಿರೋ ಹೊರತು ಹೋಗೋದಿಲ್ಲ ಅಂತ. ನೀನು ಯೋಚನೆ ಮಾಡಬೇಡ, ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಅತ್ತ ಕಡೆ ಚಂದಪ್ಪನ ಜೊತೆ ಇದ್ದು ಅಣ್ಣಾಜಿ ಕೆಲಸ ಮಾಡ್ತಿರೋ ಆ ವ್ಯಕ್ತಿ ಈ ವಿಷಯನ ಹೇಗಾದರೂ ಮಾಡಿ ನಾವು ತಿಳಿಸ್ಲೇಬೇಕು ಅಣ್ಣಾಜಿಗೆ ಅಂತ ಅಂದ್ಕೊಂಡಿದ್ದಾರೆ. ಬಿಕಾಸ್ ಚಂದಪ್ಪ ತಮ್ಮ ಎಲ್ಲ ಪ್ಲ್ಯಾನನ್ನು ಕೂಡ ದ್ಯಾವಮ್ಮನ ಮುಂದೆ ಹೇಳಿಬಿಟ್ಟಿದ್ದಾರೆ. ದ್ಯಾವಮ್ಮನ ಮುಂದೆ ಹಾಗೆ ಆ ವ್ಯಕ್ತಿ ಮುಂದೆ ಹೇಳ್ತಿದ್ದಾಗೆ ವಿಷಯ ಅರಿತಂಥ ಆ ವ್ಯಕ್ತಿ ಅಣ್ಣಾಜಿಗೆ ವಿಷಯ ತಿಳಿಸ್ಬೇಕು ಅನ್ಕೋತಿದ್ದಾರೆ. ಬಟ್ ಆ ಕಡೆಯಿಂದ ಅಣ್ಣಾಜಿ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಈ ಕಡೆ ಕೋದಂಡವ್ರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಕಾಲ್ ಬರ್ತಿದ್ದಾಗೆ ಕೋದಂಡವರು ಶಾಕ್ ಆಗ್ತಿದ್ದಾರೆ. ಬಿಕಾಸ್ ಅವ್ರ ಅಜ್ಜಿ ಯಾವ ಊರಲ್ಲಿದ್ದರೂ ಅಲ್ಲಿಂದ ಶ್ರುತಿ ಕರ್ಕೊಂಡು ಉತ್ತರ ಕರ್ನಾಟಕ ಅಂದರೆ ರಾಮಾಚಾರಿ ಎಲ್ಲಿದ್ದಾರೋ ಅಲ್ಲಿಗೆ ಹೋಗೇ ಬಿಟ್ಟಿದ್ದಾರೆ. ನೀವು ಯಾಕೆ ಬಿಟ್ರಿ ಅಂತ ಹೇಳಿ ಆತಂಕ ಪಟ್ಕೋತಿದ್ದಾರೆ ಕೌದಂಡವರು. ನಾವೇನಪ್ಪ ಮಾಡೋದು, ಹೋಗ್ತೀನಿ ಅಂತ ಹೇಳಿಬಿಟ್ರು ಅಂತ ಅತ್ತ ಕಡೆಯಿಂದ ಮಾತನಾಡ್ತಾರೆ. ಅಯ್ಯೋ ನಾನು ಹೋಗಿ ಹೇಳಿಬಿಟ್ನಲ್ಲ, ಈ ರೀತಿ ರಾಮಾಚಾರಿ ಅಮ್ಮ ಎಲ್ಲ ಹೋಗಿದ್ದಾರೆ ಕಿಟ್ಟಿ ಹುಡುಗಿನ ಕರ್ಕೊಂಡು ಬರೋಕ್ಕೆ ಅಂತ. ಯಾಕಾದರೂ ವಿಷಯ ಹೇಳ್ತಿದ್ದಾಗೆ ಅಜ್ಜಿ ಅಲ್ಲಿ ಹೋಗಿದ್ದಾರೆ, ಯಾರಿಗೂ ವಿಷಯ ಗೊತ್ತಿಲ್ಲ. ಈ ರೀತಿ ಅಜ್ಜಿ ಹೋಗಿ ಅವರೆಲ್ಲ ಸಿಕ್ಬಿದ್ರೆ ಏನಪ್ಪ ಮಾಡೋದು? ನಾವು ಹೋಗಿ ಹೇಳ್ಬಿಡೋಣ ಅಂದರೆ ಅದೇನೂ ಇಲ್ಲೇ ಹತ್ತಿರದ ಜಾಗದಲ್ಲಿಲ್ಲ, ಕಿಟ್ಟಿ ಕೂಡ ಮನೇಲಿಲ್ಲ, ಅಪ್ಪ ಕೂಡ ಮನೇಲಿಲ್ಲ, ಏನು ಮಾಡಲಿ ನಾನು ಅಂತ ಅಂದ್ಕೊಂಡಿದ್ದೆ. ರಾಮಾಚಾರಿ ಅಮ್ಮಂಗೂ ಕೂಡ ಕಾಲ್ ಮಾಡ್ತಿದ್ದಾರೆ. ಏನಿದು, ಅಮ್ಮ ಮತ್ತು ತಮ್ಮ ರಾಮಾಚಾರಿ ಇಬ್ಬರು ಕೂಡ ಕಾಲ್ ರಿಸೀವ್ ಮಾಡ್ತಿಲ್ಲವಲ್ಲ, ಏನು ಮಾಡಲಿ ನಾನು ಅಂತ ಹೇಳಿ ಫುಲ್ ಆತಂಕ ಪಟ್ಕೊತಿದ್ದಾರೆ. ಫೈನಲಿ ಇಲ್ಲಿ ಅಣ್ಣಾಜಿ ಮತ್ತು ಜಾನಕಿ ಅಮ್ಮ, ಚಾರು, ಹಾಗೆ ಮುರಾರಿ, ರಾಮಾಚಾರಿ ಎಲ್ಲರೂ ಕೂಡ ಇದ್ದಾರೆ. ಇಲ್ಲಿ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರ ಮದುವೆಗೆ ಹಾಗೆ ಹೀಗೆ ಅಂತ ಅಣ್ಣಾಜಿ ವಿಚಾರಿಸ್ತಾ ಇದ್ರೆ, ಈ ಕಡೆ ಜಾನಕಿ ಅಮ್ಮ ಅವರಂತೂ ಎಲ್ಲರ ಶಾಸ್ತ್ರ ಮಾಡಿ ಅರಿಶಿನ ಶಾಸ್ತ್ರ ಮಾಡಿದ್ದೆ, ಚೌಟ್ರಿ ಕರ್ಕೊಂಡು ಬರೋದು, ಆಮೇಲೆ ಮದುವೆ ಆಗುತ್ತೆ ಮತ್ತು ಹೆಣ್ಣನ್ನು ಮನೆಗೆ ವಾಪಸ್ ಕರ್ಕೊಂಡು ಬರೋದು, ಎಲ್ಲ ರೀತಿ ರುಚಿಯಾಗಿ ಅಡುಗೆ ಮಾಡೋದು,
ಅಂತೆಲ್ಲ ಮಾತನಾಡ್ತಿದ್ದಾರೆ. ಹೀಗೆ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂತ ಜಾನಕಿ ಅಮ್ಮ ಹೇಳ್ತಿದ್ರೆ ಅಣ್ಣಾಜಿಗೆ ಫುಲ್ ಖುಷಿ ಆಗ್ತದೆ. ಈ ಕಡೆ ಚಾರು ಅಂತೂ ಏನಿದು ಅತ್ತೆ ಅಡುಗೆ ವಿಷಯ ಎಲ್ಲ ಮಾತಾಡ್ತಿದ್ದಾರೆ. ಮದುವೆ ಆದರೆ ತಾನೇ ಅಡುಗೆ ಅದು ಇದು ಎಲ್ಲ ಅನ್ನೋಕೆ ನಾವು ರುಕ್ಮಿಣಿನ ಕರ್ಕೊಂಡು ಹೋಗೇ ಬಿಡ್ತೀವಿ ಅಂತ ಚಾರು ಅನ್ಕೋತಾಳೆ. ಈ ರೀತಿ ಒಂದು ಕಾನ್ವರ್ಸೇಷನ್ ನಡೆಯೋ ಮಧ್ಯೆ ಫೈನಲಿ ಅಜ್ಜಿ ಶ್ರುತಿ ಜೊತೆ ಎಂಟ್ರಿ ಕೊಟ್ಟೇ ಬಿಡ್ತಾರೆ. ಅಜ್ಜಿ ಮತ್ತು ಶ್ರುತಿನ ನೋಡಿದ್ದೆ ಇಲ್ಲಿ ರಾಮಾಚಾರಿ, ಚಾರು, ಜಾನಕಿ ಅಮ್ಮ ಬೆಕ್ಕಸ ಬೆರಗಾಗಿದ್ದಾರೆ. ಈ ಕಡೆ ಅಣ್ಣಾಜಿ ಫ್ಯಾಮಿಲಿಗೆ ಯಾರು ಅಂತಲೇ ಗೊತ್ತಿಲ್ಲ. ಈ ಕಡೆ ಒಂದು ಚೇರ್ ಹಾಕ್ಕೊಂಡಿದ್ದೆ, ಈ ಕಡೆ ಅಜ್ಜಿ ಕುತ್ಕೊಂಡಿದ್ದೆ, ರೆಬ್ಬಲ್ ಆಗ್ತಿದ್ದಾರೆ. ಈ ಕಡೆ ಏನು ನಾನು ಎಲ್ಲಿದ್ದೀನಿ, ನೀನೇನು ಮಾತಾಡೋದು, ನೀನು ಯಾರು ಮಾತಾಡೋಕ್ಕೆ, ಮನೆಯವ್ರು ಹಿರಿಯರಿಲ್ವಾ ಮಾತನಾಡೋಕ್ಕೆ ಅಂತ ಮಾತು ಶುರು ಮಾಡ್ತಿದ್ದಾಗ ಎಲ್ಲಿ ಸತ್ಯ ಹೇಳ್ಬಿಡ್ತಾರೋ ಅಂತ ಜಾನಕಿ ಅಮ್ಮ ಹೆದ್ರು ಕೂತಿದ್ದಾರೆ ರಾಮಾಚಾರಿ ಎಲ್ಲ. ಈ ಕಡೆ ಚಾರು ಏನಿದು ರಾಮಾಚಾರಿ ಅಂತ ಕನ್ಸನ್ನೆ ಮಾಡ್ತಿದ್ರೆ ನನಗೂ ಕೂಡ ಗೊತ್ತಿಲ್ಲ ಅಂತಿದ್ದಾರೆ. ಆ ಕಡೆ ಕೂತಂಡ ಕಾಲ್ ಮಾಡ್ತಿದ್ದಾರೆ, ರಿಸೀವ್ ಮಾಡ್ತಿಲ್ಲ. ಈ ಕಡೆ ಚಂದಪ್ಪನ ಕಡೆಯವರು ಅಣ್ಣಾಜಿ ಕಾಲ್ ಮಾಡೋಕ್ಕೆ ಮುಂದಾಗ್ತಿದ್ದಾಗೆ ಚಂದಪ್ಪನ ಕೈಗೆ ಸಿಕ್ಬೀಳ್ತಾರೆ. ಏನು ಮಾಡ್ತಿದ್ಯಾ ಅಂದಾಗ, ಅದು ಮನೆಗೆ ಕಾಲ್ ಮಾಡ್ತಿದ್ದೆ ಅಂದಾಗ, ನಿನಗೀಗ ಕಾಲ್ ನೆಟ್ವರ್ಕ್ ಸಿಗೋದಿಲ್ಲ, ಹೊರಗಡೆ ಹೋಗ್ತೀಯಲ್ಲ, ಆಗ ನೀನು ಅವ್ರಿಗೆ ಫೋನ್ ಹಚ್ಚಿ ಮಾತಾಡು ಅಂತ ಹೇಳಿ ಚಂದಪ್ಪ ಹೋಗ್ತಾರೆ. ನಂತರ ದ್ಯಾಮವ್ವನ ಹತ್ರ ಬರ್ತಾರೆ. ಈ ಕಡೆ ದ್ಯಾಮವ್ವ ಅಂತೂ ಏನಿದು ಅಣ್ಣಾಜಿ ಬಳಿ ಇದ್ದವು ನೀನು ಈಗ ಈ ಚಂದಪ್ಪನ ಕೆಲಸ ಮಾಡ್ತಿದ್ಯಾ ಅಂದಾಗ, ಯಾರು ಹೇಳಿದ್ದು ಚಂದಪ್ಪನ ಕೆಲಸ ಮಾಡ್ತಿದ್ದೀನಿ ಅಂತ, ಅಣ್ಣನ ನಂಬಿಕೆ ಉಳಿಸ್ಕೊಳ್ಳೋಕೆ ಇಲ್ಲಿಗೆ ಬಂದಿರೋದು ನಾನು. ಅಣ್ಣಾಜಿಗೆ ಅನುಮಾನ ಬಂದಿತ್ತು ಈ ಚಂದಪ್ಪ ಏನೋ ಮಾಡ್ತಿರ್ಬೋದು ಅಂತ, ಅದೇ ಕಾರಣಕ್ಕೆ ನನಗೆ ಇಲ್ಲಿ ಕಳಿಸಿದ್ರು, ಅದನ್ನೇ ತಿಳ್ಕೊಳ್ಳೋಣ ಅಂತ ನಾನು ಇಲ್ಲಿ ಬಂದಿರೋದು. ಈ ವಿಷಯ ಹೇಳಬೇಕು ಅನ್ಕೋತಿದ್ದೀನಿ, ನೆಟ್ವರ್ಕ್ ಸಿಗ್ತಿಲ್ಲ, ಏನು ಮಾಡಲಿ ಅಂದಾಗ ತಲೆ ನೀನು ಜೇಡಿ ಮಾಡಿ ತುಂಬ್ಕೊಂಡಿದ್ಯಾ, ಬುದ್ಧಿನೂ ಖಾಲಿ ಆಗೋಯ್ತಾ, ಊಟ ತಿಂಡಿ ತಿನ್ನೋಕೆ ಹೋಗ್ತೀಯಲ್ಲ, ಅವಾಗ ಹೋಗಿ ವಿಷಯ ಹೇಳು, ಇಲ್ಲಿ ಏನೇನಾಗಿದೆ, ನನ್ನನ್ನೇ ಹೇಗೆ ಸಿಕ್ಬೀಳ್ಸಿದ್ರು, ಇಲ್ಲಿ ಚಂದಪ್ಪ ಮತ್ತು ಮನೆಯಲ್ಲಿ ಇರೋರೆಲ್ಲ ಸೇರ್ಕೊಂಡು ಏನು ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದೆಲ್ಲ ಹೋಗಿ ಸತ್ಯ ಹೇಳು ಅಂತ ದ್ಯಾಮವ್ವ ಹೇಳ್ಕೊಡ್ತಾರೆ ಆ ವ್ಯಕ್ತಿಗೆ. ತದನಂತರ ಈ ಕಡೆ ಅಜ್ಜಿ ಏನು ಫುಲ್ ರೆಬಲ್ ಆಗಿದ್ದೆ, ಮಾತನಾಡ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು, ಯಾರು ನೀನು ಅಂತ ಅಣ್ಣಾಜು ಕೇಳ್ತಿದ್ದಾರೆ. ಏನು ಮಾತಾಡ್ತಿದ್ರೆ ಈ ಹಿರಿ ಜೀವ ನಂದು, ಹಿರಿ ಜೀವಕ್ಕೆ ಗೊತ್ತಿರುತ್ತೆ, ಇವ್ರಿಗೆಲ್ಲ ಗೊತ್ತಿರುತ್ತೆ ಹೇಗಿರಬೇಕು ಏನು ಅಂತ, ಮನೆ ಯಜಮಾನರು ಹೇಳಬೇಕಾಗಿರೋದು ಇದೆಲ್ಲ ಇಂಥ ಕೆಲಸಗಾರರೆಲ್ಲ ಅಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಜಾನಕಿ ಅಮ್ಮರು ತುಂಬ ಸೂಕ್ಷ್ಮವಾಗಿ ಇದೆಲ್ಲ ಮೊದಲೇ ತೀರ್ಮಾನ ಆಗಿತ್ತು, ಎಲ್ಲ ನಿರ್ಧಾರ ಆಗಿ ಇಲ್ಲಿಗೆ ಬಂದಿದ್ದು, ನಾವು ಏನು ಅಂದ್ಕೊಂಡಿದ್ವೋ ಅದೆಲ್ಲ ಆಗ್ತಿದೆ, ಆ ಕೆಲಸ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ ಅಮ್ಮ, ಹಾಗಾಗಿ ನಿಮ್ಗೆ ಹೇಳೋಕ್ಕಾಗಲಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ವಿಷಯನೂ ಸೂಕ್ಷ್ಮವಾಗಿ ವಿಷಯನ ಅರ್ಥ ಮಾಡಿಸೋಕ್ಕೆ ಮುಂದೆ ಹಾಕ್ತಾರೆ. ಈ ಕಡೆ ಅಜ್ಜಿ ಅಂತೂ ಫುಲ್ ರೆಬಲ್ ಆಗಿಬಿಟ್ಟಿದ್ದಾರೆ. ಈ ಕಡೆ ಬಾಯ್ಲಿ ನೀನು ಅಂತ ಜಾನಕಿ ಅಮ್ಮನ ಕರೆದಿದ್ದೆ ಕೆನ್ನೆಗೊಂದು ಕಪಾಳಕ್ಕೆ ಬಾರಿಸ್ತಾರೆ. ಈ ಕಡೆ ಬಾರಿಸ್ತಿದ್ದಾಗೆ ಶ್ರುತಿ, ಚಾರು, ಹಾಗೆ ಚಾರಿ, ಮುರಾರಿ ಎಲ್ಲ ಕೂಡ ಶಾಕ್ ಆಗ್ತಾರೆ. ಜಾನಕಿ ಅಮ್ಮ ಕೂಡ ಶಾಕ್ ಆಗ್ತಾರೆ. ಈ ಕಡೆ ಅಜ್ಜಿ ಸತ್ಯ ಹೇಳೋಕೆ ಬಂದಿದ್ದಾರೆ, ಖಂಡಿತ ಇಲ್ಲ, ನಾನು ಇದ್ದೀನಿ, ಗೊತ್ತಾದ್ಮೇಲೆ ನಾನು ಮಾಡ್ತೀನಿ, ನನ್ನ ಮೊಮ್ಮಗನ ಹುಡುಗಿನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು ಕೂಡ ಕೈ ಜೋಡಿಸ್ತೀನಿ ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ಕತೆಗೆ ಮಹಾ ತಿರುವನ್ನ ಕೊಟ್ಟಿದ್ದೆ. ಇವರ ನಾಟಕದಲ್ಲಿ ಅಜ್ಜಿ ಕೂಡ ಭಾಗಿಯಾಗಿದ್ದೆ. ಇಲ್ಲಿ ರಾಮಾಚಾರಿ ಈ ಒಂದು ಪ್ಲಾನ್ಗೆ ಸಾಥ್ ಕೊಡೋಕೆ ಅಜ್ಜಿ ಬಂದಿದ್ದಾರೆ. ಹಾಗಾದರೆ ಯಾವ ರೀತಿಯ ಕತೆ ಪೋಟ್ರಿ ಆಗುತ್ತೆ, ಮುಂದೆ ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.